ಗಾಗಿ ಸ್ಪೋರ್ಟ್ಸ್ ನ ಅರೇಂಜ್ ಮಾಡಿರುವಂತಹ ಮ್ಯಾನೇಜ್ಮೆಂಟ್ ಅವ್ರಿಗೆ ಮತ್ತೆ ಎಲ್ಲಾ ಗುರುಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅವರು ಅರೇಂಜ್ ಮಾಡಿರುವಂತೆ ಯಾವುದೇ ರೀತಿಯಾದಂತಹ ತೊಂದರೆಯಾಗದೆ ತುಂಬಾ ಅಚ್ಚುಕಟ್ಟಾಗಿ ಏರ್ಪಡಿಸಿದ್ದಾರೆ, ಅದೇ ರೀತಿ ನಿರ್ವಹಿಸಿದ್ದಾರೆ. ಪೋಷಕರು ಕೂಡ ಅಷ್ಟೇ ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗದಂತೆ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಎಲ್ರಿಗೂ ಸಹ ತುಂಬಾ ಥ್ಯಾಂಕ್ಸ್. ಪೋಷಕರಿಗಾಗಿ ಸ್ಪೋರ್ಟ್ಸ್ ನ ಅರೇಂಜ್ ಮಾಡಿಸಿರುವಂತಹ ನಾನು ನೋಡಿರುವಂತಹ ಸ್ಕೂಲ್ ಇದೆ ಫಸ್ಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾವ ಸ್ಕೂಲಲ್ಲೂ ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ ನ ಅರೇಂಜ್ ಮಾಡಿಸಿರುವಂತಹ ಸ್ಕೂಲ್ನೇ ನಾನು ನೋಡಿಲ್ಲ ಇಷ್ಟೊತ್ತಿಗೆ. ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಇವಾಗ ಪೇರೆಂಟ್ಸು ನಾವು PG ನಲ್ಲಿ ಆಡಿದ್ದೀವಿ, ಡಿಗ್ರಿನಲ್ಲೂ ಆಡಿದ್ದೀವಿ, ಬೇರೆಯವರೆಲ್ಲ ಹೈಸ್ಕೂಲು PU ಆ ಥರ ಎಲ್ಲ ಸ್ಪೋರ್ಟ್ಸ್ನ ಆಡಿರ್ತೀವಿ. ಸೊ ಅಲ್ಲಿ ಬಿಟ್ಟರೆ ಮತ್ತೆ ಇಲ್ಲೇ ಆಡ್ತಾ ಇರೋದು ಪೇರೆಂಟ್ಸು ಒಂಥರ ಅವ್ರಿಗೂ ಖುಷಿ ಆಗುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಗೆಲ್ಲೋದು ಸೋಲೋದು ಅನ್ನೋದು ಸಹಜ. ಯಾವುದೇ ಆದರೂ ಆಟದಲ್ಲಿ ಗೆಲುವು ಸೋಲುವು ಅನ್ನೋದು ತುಂಬ ಸಹಜ ಆಗಿರುವಂಥದ್ದು. ಪರವಾಗಿಲ್ಲ ಅಂತಾನೆ ಹೇಳ್ಬಾರ್ದು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಈ ಶಾಲಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪೋಷಕರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಬ್ರಾಹ್ಮಣಿ ಎಂಪೈರರ್ ಸ್ಕೂಲ್ ಸಿಬ್ಬಂದಿ ಹಾಗೂ ನಮ್ಮ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಮುಳಬಾಗಿಲು ತಾಲೂಕಿನ ಖಾಸಗಿ ಶಾಲಾ ಅಧ್ಯಕ್ಷರು ಆದಂತಹ ಶಂಕರ್ ಸರ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಮುಳಬಾಗಿಲು ತಾಲೂಕಿನಾದ್ಯಂತ ಇರುವ ಖಾಸಗಿ ಶಾಲೆಗಳಲ್ಲಿ ಪ್ರತಿಯೊಂದು ವರ್ಷವೂ ವರ್ಷಾಚರಣೆಯನ್ನು ಆಚರಿಸುತ್ತಾ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಾ ಎಲ್ಲ ಶಾಲಾ ಮುಖ್ಯಸ್ಥರು ಹಾಗೂ ಕಾರ್ಯದರ್ಶಿಗಳು ಒಂದೇ ಸಮಾನವಾದಂಥ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಹೋಗಿರುತ್ತಾರೆ. ಅದೇ ರೀತಿ ನಮ್ಮ ಬ್ರಾಹ್ಮಣಿ ಎಂಪೈರರ್ ಸ್ಕೂಲ್ ರವರು ಪೇರೆಂಟ್ಸ್ ಸ್ಪೋರ್ಟ್ಸ್ ಮೀಟ್ ಅಂತ ಸ್ಪೆಷಲ್ ಆಗಿ ಬರೀ ಪೇರೆಂಟ್ಸ್ಗೋಸ್ಕರ ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿ ಎಲ್ಲರಲ್ಲೂ ಆದರ್ಶವಾಗಿ ನಿಂತಿರುತ್ತಾರೆ. ಅದಕ್ಕೆ ಅವರ ಶಾಲಾ ಸಿಬ್ಬಂದಿಗೆ ಹಾಗೂ ಕಾರ್ಯಕ್ರಮದ ಉಸ್ತುವಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಈ ಕಾಲಘಟ್ಟದಲ್ಲಿ ಎಲ್ಲ ಸ್ಕೂಲ್ಸಲ್ಲೂ ನಾವು ಆನ್ಯುವಲ್ ಡೇ ಫಂಕ್ಷನ್ ನೋಡ್ತಾ ಇದ್ದೀವಿ. ಒಂದ್ಸಲಿ ಎಲ್ಲ ಗಮನಿಸ್ಕೊಳ್ಳಿ, ಎಲ್ಲ ಸ್ಕೂಲ್ಗಳಲ್ಲೂ ವೆಸ್ಟರ್ನ್ ಡ್ಯಾನ್ಸ್ಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ನಾನು ಮೊನ್ನೆನೂ ನಮ್ಮ ಶಂಕರ್ ಸರ್ ಹತ್ರ ಇದನ್ನ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ನನಗೆ ಟೈಮ್ ಸಿಕ್ಕಿರಲಿಲ್ಲ. ನಾವು ಚಿಕ್ಕ ಮಕ್ಕಳಿದ್ದಾಗ ಮಕ್ಕಳಿಗೆ ಜಾನಪದ ಕಲೆಗಳನ್ನು ಕಲಿಸ್ತಾ ಇದ್ರು ಟೀಚರ್ಸ್, ಎಸ್ಪೆಷಲಿ ಟೀಚರ್ಸ್. ಈಗ ಜಾನಪದ ಕಲೆಗಳೇ ಮರೆಯಾಗ್ಬಿಟ್ಟಿದೆ. ಅದರಿಂದ ಮಕ್ಕಳಿಗೆ ಬರೀ ವೆಸ್ಟರ್ನ್ ಡ್ಯಾನ್ಸ್ ಅನ್ನು ಕಲಿಸಿ ನಾವು ಅದೇ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಜಾನಪದ ಕಲೆಗಳಿಗೆ ಆದ್ಯತೆ ಕೊಡಬೇಕಾಗಿ ಮ್ಯಾನೇಜ್ಮೆಂಟ್ ಅಲ್ಲಿ ಹಾಗೂ ನಮ್ಮ ಕಾರ್ಯದರ್ಶಿಗಳು ಆದಂತಹ ಹಾಗೂ ತಾಲೂಕು ಅಧ್ಯಕ್ಷರಾದ ಖಾಸಗಿ ಶಾಲಾ ಅಧ್ಯಕ್ಷರಾದ ಆರ್ ಶಂಕರ್ ಸರ್ ಅವರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಈಗ 13ನೇ ತಾರೀಕು ಗುರುವಾರ ನಡೆಯುವ ಇವರ ಆನ್ಯುವಲ್ ಡೇ ಅಲ್ಲಿ ನಾನು ಅತಿ ಹೆಚ್ಚಿನ ಜಾನಪದ ನೃತ್ಯ ಗೀತೆಗಳನ್ನು ನೋಡಲು ಹಾಗೂ ಕೇಳಲು ಇಚ್ಛಿಸುತ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲು ನಾನು ಇಚ್ಛಿಸ್ತೇನೆ. ಯಾಕಂದ್ರೆ ಮಕ್ಕಳಲ್ಲಿ ಸಂಬಂಧಗಳ ಕೊರತೆ ಅನ್ನೋದು ತುಂಬಾ ದೂರ ಆಗ್ಬಿಡ್ತಾ ಇದೆ. ಇಂಡಿವಿಜುವಲ್
ಕ್ಯಾರೆಕ್ಟರೈಸ್ ಜಾಸ್ತಿ ಆಗ್ಬಿಡ್ತಾ ಇದೆ ಮಕ್ಕಳಲ್ಲಿ. ಜಾನಪದ ಕಲೆಗಳಿಂದ ಎಲ್ಲ ಮಕ್ಕಳಲ್ಲೂ ಬಾಂಧವ್ಯಗಳು ತುಂಬಿ ತುಳುಕುವಂತಹ ಮಧುರ ಬಾಂಧವ್ಯಗಳು ಆ ಪದಗಳಲ್ಲೇ ನಮಗೆ ಅರ್ಥಗಳು ಸಿಗುತ್ತೆ. ಅದನ್ನು ನಮ್ಮ ಟೀಚರ್ಸು ಇವರು ಎಲ್ಲ ಎಫರ್ಟ್ ಕೊಟ್ಟು ಮಕ್ಕಳಿಗೆ ಅದನ್ನು ಕಲಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟು ಈ ಶಾಲಾ ಸಿಬ್ಬಂದಿಗಳು ಹಾಗೂ ಈ ಸ್ಪೋರ್ಟ್ಸ್ ಮೀಟಲ್ಲಿ ನಮ್ಮ PT ಮಾಸ್ಟರ್ ಆಗಲಿ ಎಲ್ಲ ನಮ್ಮ ಟೀಚರ್ಸ್ ಶ್ರಮ ಇದೆ. ಅದೇ ರೀತಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರ ಶ್ರಮ ಇರೋದ್ರಿಂದ ಇವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇಷ್ಟರಲ್ಲಿ ವಂದನೆಗಳೊಂದಿಗೆ ಮುಗಿಸ್ತಾ ಇದ್ದೀನಿ. ಏನೋ ವಾರ್ಷಿಕೋತ್ಸವಕ್ಕೆ ಅದರಲ್ಲ ಅಂದ್ರೆ ನಾವು ತುಂಬಾ ಡಿಫ್ರೆಂಟ್ ಆದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆಲ್ರೆಡಿ ಪ್ರಾಕ್ಟೀಸ್ ಮ್ಯಾಕ್ಸಿಮಮ್ ಮುಗಿದಿದೆ. ಪ್ರಭಾಕರ್ ಅವರು ಅಟ್ಲೀಸ್ಟ್ ಒಂದು 15 ದಿವಸ ಮೊದಲು ಹೇಳಿದ್ರೆ ಅವ್ರಿಗೆ ತಕ್ಕಂತೆ ಏನೋ ಒಂದು 2-3 ಕಾರ್ಯಕ್ರಮ ನೀವು ಆಯಿಸಬಹುದಾಗಿದೆ. ಯಾಕಂದ್ರೆ ಸಮಾಜದ ಪರವಾಗಿ ಯಾರೇ ಏನೇ ಹೇಳಿ ನಾವು ಮಾಡಕ್ಕೆ ರೆಡಿ ಇರ್ತೀವಿ, ಅದ್ರಲ್ಲಿ ಎರಡನೇ ಮಾತಿರಲ್ಲ. ಯಾಕಂದ್ರೆ ನಾವು ಸಮಾಜಮುಖಿಯಾಗಿ ಸಮಾಜ ಪರವಾಗಿ ಕೆಲಸಗಳು ಮಾಡ್ತಾ ಇರೋದ್ರಿಂದ ಸಮಾಜ ಪರವಾದಂತ ಕೋರಿಕೆಗಳನ್ನು ಕೊಡದ ನಾವು ಅದನ್ನ ಈಡೇರಿಸೋದಕ್ಕೆ ನಾವು ಯಾವಾಗ ಸಿದ್ಧರಿರ್ತೀವಿ. ಆದ್ರೆ ಈಗ ಒಂದ್ಸಾರಿ ನೋಡ್ಲಿ, ನಾವು ಬೇರೆ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಈ ಸಾರಿ. ಮುಂದಿನ ಟೈಮಲ್ಲಿ ಮುಂದಿನ ವರ್ಷ ವಾರ್ಷಿಕೋತ್ಸವ ಮೊದಲೇ ನಮ್ಮ ಪ್ರಭಾಕರ್ ಅವರಾಗ್ಲಿ ಯಾರೇ ಆಗ್ಲಿ ಪೋಷಕರು ಅವ್ರ ಇಚ್ಛೆ ಏನಾದ್ರು ಇತ್ತು, ಸ್ವಲ್ಪ ಅವರ ಅಭಿಲಾಷೆಗಳನ್ನ ನಮ್ಗೆ ತಿಳಿಸ್ಕೊಟ್ಟಾಗ ನಾನು 99% ಅದನ್ನ ಅವ್ರು ನೆರವೇರಿಸ್ಕೊಡ್ತೀನಿ ಅಂತ ಹೇಳಕ್ ಇಚ್ಛಿಸ್ತೀನಿ. ಪ್ಲಸ್ ನಮ್ಮ ಬ್ರಾಹ್ಮಣಿ ಸ್ಕೂಲ್ ಪೋಷಕರು ಅವರು ಶಾಲೆನಲ್ಲಿ ಅವ್ರು ಕೂಡ ಒಂದು ಭಾಗ. ಮಕ್ಕಳಿಲ್ಲ ಅಂದ್ರೆ ಶಾಲೆ ಇಲ್ಲ, ಪೋಷಕರಿಲ್ಲ ಅಂದ್ರೆ ಶಾಲೆ ಇಲ್ಲ. ಹಾಗಾಗಿ ಶಾಲಾ ಆಡಳಿತ ಮಂಡಳಿಯವರಾಗ್ಬೋದು, ಶಿಕ್ಷಕರಾಗ್ಬೋದು, ಪೋಷಕರಾಗ್ಬೋದು, ನಾವೆಲ್ಲ ಒಂದೇ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿನಲ್ಲಿರ್ತಕ್ಕಂಥ ಯಾರೇ ಅಭಿರುಚಿಗಳನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಯಾವಾಗಲೂ 365 ದಿನ ನಾವು ರೆಡಿ ಇರ್ತೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನನಗೇನಾದ್ರು ಆ ಥರ ಇದ್ದಾಗ ಸ್ವಲ್ಪ ಅಲ್ಲೇ ತಿಳಿಸ್ಕೊಟ್ರೆ ನಾನು ಅದನ್ನ ಮಾಡುತ್ತೇನೆ 100%. ಈಗ ನಾವು ಯಾಕಂದ್ರೆ ಕಾರ್ಯಕ್ರಮ ಆಲ್ರೆಡಿ ಪ್ರೋಸೆಸ್ ಅಲ್ಲಿ ತಪ್ಪು ತಿಳ್ಕೊಬೇಡಿ, ಮುಂದೆ ನಾನು ಅದನ್ನು ಮಾಡ್ತೀನಿ. ಪ್ರಭಾಕರ್ ಅವರು ಮುಂದೆ ನೆಕ್ಸ್ಟ್ ಪ್ರಭಾಕರ್ ಜೊತೆಗೆ ಬೇರೆ ಇನ್ನ ಯಾರಾದ್ರೂ ಎಲ್ಲ ಪೇರೆಂಟ್ಸ್ಗಳು ಏನಾದ್ರು ಅವ್ರ ಇಚ್ಛೆ ಪ್ರಕಾರ ಹೇಳಿದ್ರೆ ಸಾಧ್ಯವಾದ ನಾನು ನಡ್ಕೊಂತೀನಿ. ಆಗ್ಬೋದಾ? ಬ್ರಾಹ್ಮಣಿ ಎಂಪೈರರ್ ಆಡಳಿತ ವರ್ಗಕ್ಕೂ ಹಾಗೂ ಶಿಕ್ಷಕರ ವರ್ಗಕ್ಕೂ ವಂದಿಸುತ್ತಾ ನನ್ನ ಈ 2 ಮಾತುಗಳನ್ನ ಪ್ರಾರಂಭಿಸ್ತಾ ಇದ್ದೀನಿ. ಬ್ರಾಹ್ಮಣಿ ಎಂಪೈರರ್ ಸ್ಕೂಲ್ನ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನ ನಾನು ನೋಡ್ತಾ ಇದ್ದೀನಿ. ತುಂಬಾ ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದು ಪ್ರೇಕ್ಷಕರ ಮನವಿ ಮೇರೆಗೆ ಏನೇ ಆಗಲಿ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ನಾನು ತುಂಬಾ ಗಮನಿಸ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತ್ರ ಮಾತಾಡ್ತೀನಿ. ಇವತ್ತು ಯಾವುದೇ ಸ್ಕೂಲಲ್ಲಿ ನಮ್ಮ ತಾಲೂಕಿನಲ್ಲಿ ಪೋಷಕರ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇಲ್ಲ. ಪ್ರತಿಯೊಂದು ಸ್ಕೂಲಲ್ಲೂ ಯಾವುದೇ ಸ್ಕೂಲ್ ಮಾಡ್ತಾ ಇಲ್ಲ. ಆದರೆ ಬ್ರಾಹ್ಮಣಿ ಎಂಪೈರರ್ ಸ್ಕೂಲ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಪಾಪ ನಮ್ಮ ಟೀಚರ್ಸ್ ಬದುಕು ಸಿಬ್ಬಂದಿಯವರು ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ. ಮೇಡಮ್ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಎಲ್ಲಾ ಸಿಬ್ಬಂದಿಯವರು ನೋಡ್ತಾ ಇದ್ದೇನೆ. ಪಾಪ ಕ್ಲೀನಿಂಗ್ ಪರ್ಪಸ್ ಅವರು ಅಷ್ಟೇ ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ. ನಾನು ಬೆಳಿಗ್ಗೆಯಿಂದ ಗಮನಿಸಿದೆ ಸರ್, ಅವನ್ನೆಲ್ಲ ನೋಡಿದೆ. ಬಟ್ ನಾನು ಹೆಚ್ಚಿಗೆ ಮಾತಾಡಲ್ಲ. ಈ ಒಂದು ಅವಕಾಶ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ
ಅದೇ ರೀತಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯವನ್ನು ತಿಳಿಸ್ತಾ ಎಲ್ಲರಿಗೂ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸ್ಕೂಲ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪವರ್ಫುಲ್